ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟ್ರೇಟ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಮರಗೆಣಸು ಇಡ್ಲಿ ಅಥವಾ ಸ್ಟೀಮ್ಡ್ ಟಪಿಕೋ ಡಿಲೈಟ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಇದರಲ್ಲಿ ಫೈಬರ್ ಕಂಟೆಂಟ್ಸ್ ತುಂಬಾ ಜಾಸ್ತಿ ಇದೆ. ಇದರಿಂದ ಡೈಜೆಷನ್ಗೆ ಆಗಿರ್ಬೋದು, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ತುಂಬ ಬೇರೆ ಬೇರೆ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡ್ಕೋಬೋದು. ಸೊ ತುಂಬ ಜನರು ಇದ್ರದ್ದು ಚಿಪ್ಸ್ ಅಥವಾ ಬಾಯ್ಲ್ ಮಾಡಿ ಒಗ್ಗರಣೆ ಮಾಡಿ ಎಲ್ಲ ಸರ್ವ್ ಮಾಡ್ಕೋತೀವಿ. ಸೊ ಇದೊಂದು ಡಿಫ್ರೆಂಟ್ ರೆಸಿಪಿ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಒಂದು ಸತಿ ನೀವು ತಿಂದರೆ ಪುನಃ ಪುನಃ ನಿಮಗೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಫಸ್ಟ್ ನಾನಿಲ್ಲಿ ಒಂದು ಇದೇ ಸೈಜಲ್ಲಿ 3 ಗೆಣಸು ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಕಟ್ ಮಾಡ್ಕೊಂಡು ಈ ಥರ ಸಿಪ್ಪೆ ಎಲ್ಲ ತೊಗೋತಾ ಇದ್ದೇನೆ. ಇದನ್ನ ಗ್ರೇಟ್ ಮಾಡ್ಕೋಬೇಕು. ಆ್ಯಂಡ್ ಇದರಲ್ಲಿ ಫೈಬರ್ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹಾಗೆ ಡೈಜೆಷನ್ಗೆ ಎಲ್ಲ ತುಂಬಾ ಒಳ್ಳೆಯದಾಗ ವಿಟಮಿನ್ಸ್ ಕೂಡ ಇದೆ ಇದರಲ್ಲಿ. ಇದರಿಂದಲೂ ತುಂಬಾ ಒಳ್ಳೆಯದು. ಇದು ಹಾಗೆಯೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟಾಗಿ. ಸೊ ಇಲ್ಲಿ ನೋಡಿದ್ದೀರಲ್ಲ, ಸಿಪ್ಪೆಲ್ಲ ತೆಗೆದು ಕಟ್ ಮಾಡ್ಕೊಂಡು ನಾನು ಪುನಃ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಗ್ರೇಟ್ ಮಾಡ್ಕೋಬೇಕು. ಸೊ ನೋಡಿಕೊಂಡು ನಿಮಗೆ ಸ್ವಲ್ಪ ಯಾವ ಥರ ಬೇಕಂದರೆ ಆ ಥರ ಸಣ್ಣದಾಗೂ ಮಾಡ್ಕೋಬೋದು, ಇಲ್ಲ ಗ್ರೇಟ್ ಈ ಥರನೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಡ್ಲಿ ಮಾಡೋದ್ರಿಂದ ನಾನು ಇಷ್ಟು ದೊಡ್ಡ ಶೇಪಲ್ಲಿ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದರ ಮಧ್ಯದಲ್ಲಿ ಏನು ನಾರಿನ ಅಂಶ ಇರುತ್ತೆ ಅದನ್ನ ಗ್ರೇಟ್ ಮಾಡ್ಕೋಬೇಡಿ, ಅದನ್ನ ಕಟ್ ಮಾಡ್ಕೋಬೋದು. ಸೊ ಅಷ್ಟು ಗ್ರೇಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಎಲ್ಲನೂ ಗ್ರೇಟ್ ಮಾಡ್ಕೊಂಡಿದ್ದೀನಿ ನಾನು. 3 ಗೆಣಸಲ್ಲಿ ಮಾಡ್ತಿರೋಂಥ ರೆಸಿಪಿ. ಸೊ ಇದೆಲ್ಲ ಗ್ರೇಟ್ ಮಾಡಿ ಆದಮೇಲೆ ಇನ್ನೊಂದು ಬೌಲ್ ಇಟ್ಕೋಬೇಕು. ಸೊ ಇದನ್ನ ಈಗ ನಾನು ಅದರಲ್ಲಿ ಸ್ವಲ್ಪ ಗಂಜಿ ಅಂಶ ಇರುತ್ತೆ. ಸೊ ನೋಡಿದ್ದೀರಲ್ವ, ಅದನ್ನ ಚೆನ್ನಾಗಿ ಕೈಯಲ್ಲೇ ಸ್ಟೇನ್ ಮಾಡ್ಕೋಬೋದು, ಇಲ್ಲ ಬಿಳಿ ಬಟ್ಟೆನಾದರೂ ಯೂಸ್ ಮಾಡ್ಬೋದು. ಸೊ ನಾನು ಕೈಯಲ್ಲೇ ಸ್ವಲ್ಪ ತೊಗೊಂಡು ಸ್ಟೇನ್ ಮಾಡಿಕೊಂಡು ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ. ಸೊ ಇದರಲ್ಲಿ ಆ ಸ್ಟಾರ್ಚ್ ಏನಿದೆ ಅದು ಫುಲ್ ಇರಬಾರ್ದು ಒಂಚೂರು ಸಹ. ಹಾಗಾಗಿ ಇದನ್ನ ಚೆನ್ನಾಗಿ ಸ್ಟಾರ್ಚ್ನ ನಾನು ತೆಗಿತಾ ಇದ್ದೀನಿ. ಸೊ ಯಾಕೆಂದರೆ ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ತೀವಿ, ಹಾಗೆ ಗ್ರೇಟೆಡ್ ಕೋಕೋನಟ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಗ್ರೇಟೆಡ್ ಕೋಕೋನಟ್ ಇಲ್ಲ ಅಂದರೆ ನೀವು ಎಳನೀರು, ಅಂದರೆ ಸ್ವಲ್ಪ ದಪ್ಪ ತೆಂಗಿನಕಾಯಿ ಇರುತ್ತೆ ಅಲ್ವ, ಗಂಜಿ ಅಲ್ಲ, ತೆಳುವಾದ ತೆಂಗಿನಕಾಯಿ, ಅದನ್ನೂ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನೀಗ ಬ್ರೌನ್ ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಸ್ವೀಟ್ ನೋಡ್ಕೊಂಡು ಹಾಕೋಬೋದು. ನಾನಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ 2 ಕಪ್ನಷ್ಟು ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲಿ ಮಿಕ್ಸ್ ಮಾಡಬೇಡಿ. ಯಾಕೆಂದರೆ ಗೆಣಸನ್ನ ಆಲ್ರೆಡಿ ನಾವು ಫುಲ್ ಸ್ಟಾರ್ಚ್ ತೆಗೆಯುವಾಗ ಫುಲ್ ಇದು ಮಾಡಿದ್ದೀವಿ, ಸ್ಟೇನ್ ಮಾಡ್ಕೊಂಡಾಗ ಗಂಟು ರೀತಿಯಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 1 ಕಪ್ನಷ್ಟು ಗ್ರೇಟೆಡ್ ಕೋಕೋನಟ್ ಹಾಕ್ತಾಯಿದ್ದೀನಿ. ಕೋಕೋನಟ್ ಬದಲು ನೀವು, ನಾನು ಆಗಲೇ ಹೇಳ್ದಂಗೆ, ಎಳನೀರಿಂದು ತೆಂಗಿನಕಾಯಿ ಕೂಡ ಹಾಕ್ಬೋದು. ತೆಳು ತೆಂಗಿನಕಾಯಿ ಏನಿರುತ್ತೆ ಅದನ್ನ ನೀವು ಸಣ್ಣದಾಗಿ ಉದ್ದುದ ಕಟ್ ಮಾಡಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇದು ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ ಅಷ್ಟೇ. ಉಪ್ಪಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಸೊ ಈಗ ನಾನು ಸಣ್ಣ ಬೌಲಿಗೆ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಇಡ್ಲಿ ಪಾತ್ರೆ ಇದ್ದರೆ ಅದಕ್ಕೇ ಮಾಡ್ಕೋಬೋದು. ಸೊ ನಾನಿಲ್ಲಿ ಸಣ್ಣ ಬೌಲಲ್ಲಿ ಮಾಡ್ತೀನಿ. ಮಕ್ಳಿಗೂ ಡಿಫ್ರೆಂಟ್ ಶೇಪ್ ಮಾಡಿದಾಗ ಮಕ್ಕಳಿಗೆ ಇಷ್ಟ ಆಗುತ್ತಲ್ವ, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಆಗಲೇ ಹೇಳ್ದಂಗೆ ಇದರಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಡಿಶಸ್ ಬಾಯ್ಲ್ ಮಾಡಿ ಮಾಡ್ಕೋಬೋದು, ಫ್ರೈ ಮಾಡಿ ಮಾಡ್ಬೋದು. ಆ್ಯಂಡ್ ಇದರ ಪೌಡ್ರ್ ಕೂಡ ಸಿಗುತ್ತೆ. ಇದರಿಂದ ಬ್ರೆಡ್ ಅಥವಾ ಪುಡ್ಡಿಂಗ್, ಈ ಥರ ಡೆಸರ್ಟ್ಸ್ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಪೌಡ್ರ್ ಕೂಡ ಚೆನ್ನಾಗಿರುತ್ತೆ. ತುಂಬ ಜನ ಚಿಪ್ಸ್ ಎಲ್ಲ ಮಾಡ್ತಾರೆ, ಹಾಗೆ ಬಾಯ್ಲ್ ಮಾಡಿ ಒಗ್ಗರಣೆ ಮಾಡಿನೂ ತಿಂತಾರಲ್ವ. ಸೊ ಈ ಥರದ್ದು ಟ್ರೈ ಮಾಡಿ, ಖಂಡಿತ ಇಷ್ಟಪಟ್ಟು ತಿಂತೀರ ನೀವು. ಆ್ಯಂಡ್ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. 30 ಮಿನಿಟ್ಸಲ್ಲಿ ಬೇಗನೆ ಆಗೋಗುತ್ತೆ. ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ, ಈಸಿಯಾಗಿ ನೋಡ್ಕೋಬೋದು. ಹಾಗೆ ತುಂಬ ಜನರು ಸಪೋರ್ಟ್ ಮಾಡ್ತಿದ್ದೀರಾ, ನಾನು ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಹೀಗೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಸೊ 4-5 ಜನರಿಗೆ ಶೇರ್ ಆಗಲಿ ನನ್ನ ವೀಡಿಯೋಸ್ ಕೂಡ. ತುಂಬ ಸಪೋರ್ಟ್ಸ್ ಬೇಕು ಇನ್ನು. ಹೀಗೆ ನೀವು ಇನ್ನೂ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಖುಷಿಯಾಗುತ್ತೆ. ಹಾಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ನೀವು ಗೆಣಸಲ್ಲಿ ಇನ್ನೂ ಬೇರೆ ಬೇರೆ ಥರ ಯಾವ ಥರ ಡಿಶಸ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ನನಗೆ ಗೊತ್ತಾಗುತ್ತೆ ಇನ್ನು ಯಾವ ಥರ ಮಾಡ್ಕೋಬೋದು ಡಿಶಸ್ ಅಂತ. ಸೊ ಇದನ್ನ ಒಂದು 15 to 20 ಮಿನಿಟ್ಸ್ ಸ್ಟೀಮಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿದ್ದೀರಲ್ವ, ಚೆನ್ನಾಗಿ ಬಾಯ್ಲ್ ಆಗಿದೆ. ಬಿಸಿ ಬಿಸಿ ಇರೋಗ್ಲೇ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ತುಪ್ಪ ಬೇಕಾದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಟ್ರೇಟ್ ಚಾನಲ್.
ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್.